ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಏನ್ ಮಾಡ್ತಾ ಇದೀನಿ, ARR ಪ್ರಾಬ್ಲಮ್ಸ್ ಅನ್ನ ತಗೊಂಡ್ಬಂದಿದ್ದೀನಿ. ಈ ಒಂದು ಕ್ವಶನ್ ಅನ್ನ 2024 5 ಮಾರ್ಕ್ಸ್ ಕೇಳಿದ್ರು. ಫಸ್ಟ್, ಕ್ಯಾಲ್ಕುಲೇಟ್ ಎವರೇಜ್ ರೇಟ್ ಆಫ್ ರಿಟರ್ನ್ ಫ್ರಮ್ ದ ಡಾಟಾ ಗಿವನ್ ಬಿಲೋ. ಕಾಸ್ಟ್ ಆಫ್ ದ ಇನ್ವೆಸ್ಟ್ಮೆಂಟ್ rupees 6,30,000 ಇನ್ವೆಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ಸ್ಕ್ರಾಪ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 5 years 30,000. ಸ್ಕ್ರಾಪ್ ವ್ಯಾಲ್ಯೂ ಎಷ್ಟದ 5 years ಎಂಡ್ ಆದ ಕೂಡಲೇ 30,000 ಅದ. Okay. Next, it is expected to yield profit after depreciation and taxes during 5 years as below. ಅಂದ್ರೆ ನಮ್ಗೆ ಆಫ್ಟರ್ ನೀವು ಮೇನ್ ನೋಡ್ಬೇಕಾಗಿರೋದು ಇದನ್ನ, ಆಫ್ಟರ್ ಡೆಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸಸ್ ಅಂತಂದ್ರೆ ಇದೇನಾಯ್ತು ನಮ್ದು EAT ಆಯ್ತು, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಇಲ್ಲಿ ಆಫ್ಟರ್ ಕೊಟ್ಟಾರ ಬಿಫೋರ್ ಕೊಟ್ಟಾರ, ಇದನ್ನ ನೀವು ಕಂಪಲ್ಸರಿ ಆಗಿ ನೋಡ್ಕೋಬೇಕು, ಚೆಕ್ ಮಾಡ್ಕೋಬೇಕು. ಇಲ್ಲಿ ಡೈರೆಕ್ಟ್ EAT ಅಂತ ಕೊಟ್ಟಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಡೈರೆಕ್ಟ್ ಪ್ರಾಫಿಟ್ ಅವ್ರ ಕ್ಯಾಶ್ ಇನ್ಫೋ ಕೊಟ್ಟಾಗ ಇದು ಡೆಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ನ ಲೆಸ್ ಮಾಡಿ ಕೊಟ್ಟಿದಾರೋ ಅವ್ರ ಹೆಂಗ ಅಂತ ಚೆಕ್ ಮಾಡ್ಕೋಬೇಕು. ಇಲ್ಲಿ ಮೆನ್ಷನ್ ಮಾಡಿದಾರ, ಸೊ ಹಂಗಾದ್ರೆ ನಮ್ಗೆ ಆರಾಮ್ ಶುರು ಮಾಡ್ಕೋಬಹುದು. ಡೈರೆಕ್ಟ್ EAT ಕೊಟ್ಬಿಟ್ಟ ಆಯ್ತಾ. ಇಯರ್ ಅಂಡ್ ಪ್ರಾಫಿಟ್, ಇಯರ್ 1 to 5 years ಅದ ಪ್ರಾಫಿಟ್ 50, 70, 80, 60, 40. 2024 ಆನ್ಸರ್. ಫಸ್ಟ್ EAT ಅನ್ನ ನಾವು ತಗೋಬೇಕು. ಇವಾಗ ಇಲ್ಲಿ ಏನ್ ಕ್ವಶನ್ ಕೊಟ್ಟಾರ, ಈ ಎಷ್ಟು EAT ಗಳನ್ನ ಅವ್ರ ಪ್ರಾಫಿಟ್ ಅನ್ನ ಏನ್ ಮಾಡ್ತೀವಿ, ಆಡ್ ಮಾಡ್ತೀವಿ. 50,000, 70,000, 80,000, 60,000, 40,000 ಅಷ್ಟನ್ನು ಏನ್ ಮಾಡ್ದ ಆಡ್ ಮಾಡಿದಾಗ ನಮ್ಗೆ ಏನ್ ವ್ಯಾಲ್ಯೂ ಸಿಗುತ್ತೆ, 3 lakh. ಇದು EAT ಆಯ್ತು. ಬಟ್ ನಮ್ಗೆ ARR ಕ್ಯಾಲ್ಕುಲೇಷನ್ ಏನ್ ಬೇಕು, ಎವರೇಜ್ EAT ಬೇಕು. ಸೊ ಇವಾಗ ಏನ್ ಮಾಡ್ತೀವಿ, ಎವರೇಜ್ EAT ಫಾರ್ಮುಲಾ EAT ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಇವಾಗ ಇದು 3 lakh ನಾವು ಫೈಂಡ್ ಔಟ್ ಮಾಡಿದ್ವಿ, ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಎಷ್ಟದ, 5 years ಅದ. ಸೊ 5 years ಡಿವೈಡೆಡ್ ಬೈ 5 ಎಷ್ಟು ಸಿಗುತ್ತೆ, ಡಿವೈಡೆಡ್ ಬೈ ಮಾಡಿದ್ರೆ 60,000. ಎವರೇಜ್ EAT ಏನಾಯ್ತು, 60,000. ನೆಕ್ಸ್ಟ್, ಎವರೇಜ್ ಇನ್ವೆಸ್ಟ್ಮೆಂಟ್. ಎವರೇಜ್ ಇನ್ವೆಸ್ಟ್ಮೆಂಟ್ ಫಾರ್ಮುಲಾ ಏನದ, ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್. ಇನ್ವೆಸ್ಟ್ಮೆಂಟ್ ಅನ್ನ ನಮ್ಗೆ ಕ್ವಶನ್ ಒಳಗೆ ಕೊಟ್ಟಾರ, ಎಷ್ಟೈತಿ, ಓಕೆ 6,30,000. ಇನ್ವೆಸ್ಟ್ಮೆಂಟ್ 6,30,000 ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ. ನೋಡಿ ಅವ್ರು ಮೆನ್ಷನ್ ಮಾಡಿದ್ದಾರೆ, ಸ್ಕ್ರಾಪ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 5th year or 5 year rupees 30,000. ಸ್ಕ್ರಾಪ್ ವ್ಯಾಲ್ಯೂ ಮೈನಸ್ 30,000 ಡೈರೆಕ್ಟ್ ಕೊಟ್ಟಾರ. ಸೊ 30,000 ಡಿವೈಡೆಡ್ ಬೈ 2 ಅಗೇನ್ ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟದ 30,000. ವರ್ಕಿಂಗ್ ಕ್ಯಾಪಿಟಲ್ ಏನೂ ಇಲ್ಲ, ಸೊ ಅಂತ ತಗೋಬೇಡ್ರಿ, ಮುಗೀತಿ ಇಷ್ಟ. ನೆಕ್ಸ್ಟ್ 6,30,000 ಮೈನಸ್ 30 ಮಾಡಿದ್ರೆ 6 lakh ವ್ಯಾಲ್ಯೂ ಬರುತ್ತೆ. 6 lakh ಡಿವೈಡೆಡ್ ಬೈ 2 ಪ್ಲಸ್ 30,000. 6 lakh ಡಿವೈಡೆಡ್ ಬೈ 2 ಮಾಡಿದ್ರೆ 3 lakh ಪ್ಲಸ್ 30,000. ಸೊ ಟೋಟಲ್ 3,30,000 ನಮ್ದೇನಾಯ್ತು, ಎವರೇಜ್ ಇನ್ವೆಸ್ಟ್ಮೆಂಟ್ ಆಯ್ತು. ಎವರೇಜ್ ಇನ್ವೆಸ್ಟ್ಮೆಂಟ್ ಸಿಕ್ತು, ಎವರೇಜ್ EAT ವ್ಯಾಲ್ಯೂ ಸಿಕ್ತು. ಸೊ ನೆಕ್ಸ್ಟ್ ಫಾರ್ಮುಲಾ ARR is equals to average EAT divided by average investment into 100. average EAT ಎಷ್ಟು ಬಂದಿದೆ ಕ್ಯಾಲ್ಕುಲೇಷನ್ ಮಾಡಿದಾಗ 60,000 divided by average investment 3,30,000 into 100. so total ARR 18.18%. ಏನಾಯ್ತಂದ್ರೆ ARR ಒಂದ್ಸಲ ನೋಡ್ಕೊಂಡ್ಬಿಡ್ರಿ ಹೆಂಗ್ ಬಂತ ಹೇಳಿ. EAT ಅನ್ನ ನಾವಿಲ್ಲಿ ಟೋಟಲ್ ಮಾಡ್ಕೊಂಡಿದೀವಿ, ಕ್ವಶನ್ ಒಳಗೆ ಕೊಟ್ಟಿರೋದು ಅಷ್ಟನ್ನು ಟೋಟಲ್ ಮಾಡ್ಕೊಂಡು ಇಟ್ಕೊಂಡಿವಿ. ನೆಕ್ಸ್ಟ್ ಎವರೇಜ್ EAT ಟೋಟಲ್ ಮಾಡಿರೋದ್ ಮೇಲೆ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಿದೀವಿ, ಎವರೇಜ್ EAT ಸಿಕ್ತ. ಎವರೇಜ್ ಇನ್ವೆಸ್ಟ್ಮೆಂಟ್ ಫಾರ್ಮುಲಾ ಹಾಕಿದೀವಿ, ಇನ್ವೆಸ್ಟ್ಮೆಂಟ್ ಎಷ್ಟದ ಅಂತ ತಗೊಂಡಿವಿ, ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂ. ಇದನ್ನಷ್ಟು ಕ್ಯಾಲ್ಕುಲೇಷನ್ ಮಾಡಿದಾಗ 3,30,000 ಬಂದಿದ. ಇವಾಗ ಎವರೇಜ್ EAT ಸಿಕ್ತು, ಎವರೇಜ್ ಇನ್ವೆಸ್ಟ್ಮೆಂಟ್ ಸಿಕ್ತು. ಸೊ ಫಾರ್ಮುಲಾದಾಗ ಅದನ್ನ ಹಾಕಿಕೊಡ್ಲಿ, ಏನದ ಫಾರ್ಮುಲಾ, ಎವರೇಜ್ EAT ಡಿವೈಡೆಡ್ ಬೈ ಎವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಸೊ 60 ಡಿವೈಡೆಡ್ ಬೈ 3,30,000 ಇಂಟು 100 ಮಾಡಿದ್ರೆ 18.18% ಸಿಕ್ತ. ಇಷ್ಟನ್ನು ನೀವು ಕ್ಲಿಯರ್ ಆಗಿ ಏನಾದ್ರೂ ಮಾಡಿದ್ರೆ ಅಂದ್ರೆ ಆರಾಮ್ಸೆ ನಿಮ್ಗೆ ಏನಾಗತ್ತ 5 ಮಾರ್ಕ್ಸ್ ಬಂದ್ಬಿಡುತ್ತೆ. ಓಕೆ, ಐ ಹೋಪ್ ನಿಮ್ಗೆ ಈ ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗಿದೆ. ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.